ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯುವನಿಧಿ ಅಪ್ಲಿಕೇಶನ್ನ ಹಾಕಿದ್ರಿ, ಸೊ ಫೈನಲಾಗಿ ಹೊಸದಾಗಿ ಏನೊಂದು ಅಪ್ಡೇಟ್ ಬಂದಿದೆ ಮತ್ತು ಹಣ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಇವಾಗ ಆಲ್ರೆಡಿ ನನಗೆ ಅಮೌಂಟ್ ಬಂದಿದೆ, ಇನ್ನು ನೆಕ್ಸ್ಟ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ, ಜೂನ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಫೈನಲಾಗಿ ಪ್ರತಿಯೊಂದು ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ತುಂಬ ಜನ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಕ್ವಶನ್ಗಳನ್ನ ಮಾಡ್ತಾ ಇರ್ತಾರೆ, ಅಂದರೆ ಕೆಲವೊಂದು ಡೌಟ್ಸ್ ಇದೆ. ಅಂದರೆ ಬ್ರದರ್ ನನಗೆ ಅಮೌಂಟೇ ಬರ್ತಾ ಇಲ್ಲ ಅಂತೇಳಿ ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸ್ವಲ್ಪ ಜನ ನಮ್ಮ ಸ್ನೇಹಿತರಿಗೆಲ್ರಿಗೂ ಅಮೌಂಟ್ ಬಂದಿದೆ, ನನಗೆ ಬರ್ತಾ ಇಲ್ಲ, ಮತ್ತು ಸ್ವಲ್ಪ ಜನ ಅಮೌಂಟ್ ಈ ತಿಂಗಳ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದಾರೆ. ಬಟ್ ನಾನಿವಾಗ ಯುವನಿಧಿ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ವಾಟ್ಸಪ್ಪಲ್ಲಿ ನಾನು ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಅಂದರೆ ವಾಟ್ಸಪ್ ಗ್ರೂಪ್ ಸಪ್ರೇಟಾಗಿ ಯುವನಿಧಿ ಅಂಥೇಳಿ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇನ್ನೂ ಯಾರೆಲ್ಲ ಆ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ನಾನು ವಾಟ್ಸಪ್ ಗ್ರೂಪಿನ ಡೈರೆಕ್ಟ್ ಲಿಂಕ್ನ ಪಿನ್ ಮಾಡಿದ್ದೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಕೂಡ ಆಗ್ಬೋದು. ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ನ ನಾನು ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತೀನಿ. ಅಂದರೆ ಯಾವೆಲ್ಲ ಯೂನಿವರ್ಸಿಟಿ ಅಮೌಂಟ್ ಯಾವೊಂದು ದಿನಾಂಕದೊಂದು ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ನಾನು ವಾಟ್ಸಪ್ಪಲ್ಲಿ ಎಲ್ಲ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಇನ್ನೂ ಯಾರೆಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಏನು ಇವಾಗ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ಗೆ ಹೋಗಿಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಮೇಲ್ಗಡೆನೇ ನಿಮ್ಮದು ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಪಿನ್ ಮಾಡಿದ್ದೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವಾಟ್ಸಪ್ಗೆ ಜಾಯಿನ್ ಕೂಡ ಆಗ್ಬೋದು ಸ್ನೇಹಿತರೆ. ಓಕೆ, ಇವಾಗ ನೋಡೋಣ ಯಾರೆಲ್ಲ ವಿದ್ಯಾರ್ಥಿಗಳು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಫೈನಲಾಗಿ ನೋಡ್ಬೋದು, ಇವಾಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಕೂಡ ಸ್ಯಾಂಕ್ಷನ್ ಆಗಿರಲಿಲ್ಲ. ಸೊ ಫೈನಲಾಗಿ ಈ ಒಂದು ತಿಂಗಳ ಮೊದಲ ವಾರದಲ್ಲಿ ಒಂದು ಹಣ ಕೂಡ ಸ್ಯಾಂಕ್ಷನ್ ಆಗಿದೆ. ಓಕೆ, ಇವಾಗ ತುಂಬ ಜನ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಇವಾಗ ಮೇ ಮತ್ತು ಜೂನ್ ತಿಂಗಳ ಹಣ ಕೂಡ ತುಂಬ ಜನ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ, ಮತ್ತು ತುಂಬ ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಸೊ ಫೈನಲಾಗಿ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ಬ್ರದರ್ ಅಮೌಂಟ್ ಬಂದುಬಿಟ್ಟು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಯಾವ ರೀತಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡಬೇಕಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ನೋಡ್ತಾರೆ, ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಮುಂದೆ ಬರುವಂಥ ಯುವನಿಧಿ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಪ್ರತಿದಿನ ಯುವನಿಧಿ ಬಗ್ಗೆ ತುಂಬಾ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ನಿಮಗೆ ಹೆಲ್ಪ್ ಆಗುತ್ತೆ, ಆದ್ದರಿಂದ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡ್ಬೋದು ಯಾವೆಲ್ಲ ಯೂನಿವರ್ಸಿಟಿ ಅಮೌಂಟ್ ಪೆಂಡಿಂಗ್ ಇತ್ತು. ಇವಾಗ ಎಕ್ಸಾಂಪಲ್ ನೋಡ್ಬೋದು, ಇವಾಗ ಗುಲ್ಬರ್ಗ ಯೂನಿವರ್ಸಿಟಿ ಅಮೌಂಟ್ ಪೆಂಡಿಂಗ್ ಇತ್ತು, ಮತ್ತು ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು, ರಾಯಚೂರು ಯೂನಿವರ್ಸಿಟಿ ಆಗಿರ್ಬೋದು, ಮತ್ತು ಇವಾಗ ಬೆಂಗಳೂರು ಯೂನಿವರ್ಸಿಟಿ ಮತ್ತು ಅಕ್ಕಮಹಾದೇವಿ ಯೂನಿವರ್ಸಿಟಿ, ಈ ಒಂದು ಯೂನಿವರ್ಸಿಟಿ ಅಮೌಂಟ್ ಏನೊಂದು ಪೆಂಡಿಂಗ್ ಇತ್ತು. ಸೊ ಫೈನಲಾಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ. ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂತಂದರೆ 24, 25, 26 ಈ ಒಂದು 3 ದಿನ ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಈ ಒಂದು ಯುವನಿಧಿದು. ಓಕೆ, ಇನ್ನು ತುಂಬ ಜನ ಬಂದುಬಿಟ್ಟು ಬ್ರದರ್ ಬೆಳಗಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಯಾವಾಗ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, ಮತ್ತು ಇವಾಗ ಗುಲ್ಬರ್ಗ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಆಲ್ಮೋಸ್ಟ್ ಏನು ಕರ್ನಾಟಕದಲ್ಲಿ ಯೂನಿವರ್ಸಿಟಿ ಇದೆ. ಸೊ ಇವಾಗ ಜೂನ್ ತಿಂಗಳ ಹಣ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಆಲ್ಮೋಸ್ಟ್ ಇವಾಗ ಸ್ಯಾಂಕ್ಷನ್ ಆಗಬೇಕಾಗಿತ್ತು. ಆಲ್ಮೋಸ್ಟ್ ಇವತ್ತು ಡೇಟ್ ಬಂದುಬಿಟ್ಟು ಏಪ್ರಿಲ್ 1ನೇ ತಾರೀಕು ಕೂಡ ಬಂತು, ಇನ್ನೂ ಯಾವುದೇ ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಲ್ಲ. ಸೊ ಫೈನಲಾಗಿ ಯಾವಾಗ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ಹಣ ಬಂದುಬಿಟ್ಟು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಟ್ ಎ ಟೈಮ್ ಎಲ್ಲ ಒಂದು ಯೂನಿವರ್ಸಿಟಿಗೆ ಅಮೌಂಟ್ ಒಂದೇ ದಿನ ಸ್ಯಾಂಕ್ಷನ್ ಆಗಲ್ಲ. ಇಲ್ಲಿ ಅವರು ಡಿವೈಡ್ನೇ ಮಾಡ್ಕೊಂಡಿರ್ತಾರೆ, ಅಂದರೆ ಒಂದೇ ಸರಿ ಎಲ್ಲ ಯೂನಿವರ್ಸಿಟಿಗೆ ಅಮೌಂಟ್ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ, ಕೆಲವೊಂದು ತೊಂದರೆ ಕೂಡ ಬರುತ್ತೆ. ಸೊ ಆದ್ದರಿಂದ ಇಂತಿಷ್ಟೇ ಯೂನಿವರ್ಸಿಟಿಗೆ ಹೋಗ್ಬೇಕಂತೇಳಿ ಅಮೌಂಟ್ನ ಅವರು ಡೇಟ್ನ ಫಿಕ್ಸ್ ಮಾಡಿರ್ತಿರ್ತಾರೆ. ಓಕೆ, ಇವಾಗ ನಾನು ಇವಾಗ ಫೈನಲಾಗಿ ಹೇಳ್ತೀನಿ ಯಾವೆಲ್ಲ ಯೂನಿವರ್ಸಿಟಿಗೆ ಯಾವಾಗ ಅಮೌಂಟ್ ಸ್ಯಾಂಕ್ಷನ್ ಆಗ್ಬೋದು ಅಂತೇಳಿ ಎಕ್ಸ್ಪೆಕ್ಟೆಡ್ ಒಂದು ಹೇಳ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇವಾಗ ಏನೊಂದು ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಅಕ್ಕಮಹಾದೇವಿ ಯೂನಿವರ್ಸಿಟಿ ಆಗಿರ್ಬೋದು, ರಾಯಚೂರು ಯೂನಿವರ್ಸಿಟಿ, ಗುಲ್ಬರ್ಗ ಯೂನಿವರ್ಸಿಟಿ, ಮತ್ತು ಹಂಪಿ ಯೂನಿವರ್ಸಿಟಿ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಯಾರೆಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರೆ ಅಮೌಂಟ್ ಈ ಒಂದು ಜೂನ್ ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಯಾವಾಗ ಆಗುತ್ತೆ ಅಂತೇಳಿ ಯಾರೆಲ್ಲ ವೇಟ್ ಮಾಡ್ತಾಯಿದ್ರೆ, ಸೊ ಫೈನಲಾಗಿ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಒಂದು ಎಕ್ಸಾಕ್ಟ್ ಡೇಟ್ ಅಂತ ಏನು ಫಿಕ್ಸ್ ಆಗಿಲ್ಲ ಇನ್ನು. ಓಕೆ, ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು ಅಂತ ನೋಡೋದಾದರೆ ಇವಾಗೇನು ಜುಲೈ 1ನೇ ತಾರೀಕು ಏನು ಇವಾಗ ಸ್ಟಾರ್ಟ್ ಆಗಿದೆ. ಓಕೆ, ಇವತ್ತು ಡೇಟ್ ಬಂದುಬಿಟ್ಟು ಜುಲೈ 1. ಓಕೆ, ಜುಲೈ 12ನೇ ತಾರೀಕಿನ ಒಳಗಾಗಿ ನಿಮ್ಮೊಂದು ಹಣ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ. ಓಕೆ, ಅಲ್ಲಿ ನೋಡ್ಬೋದು ಜುಲೈ 12ನೇ ತಾರೀಕು ಒಳಗಾಗಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಈ ಒಂದು ಜುಲೈ ಅಮೌಂಟ್ ಏನು ಇವಾಗ ಬರುತ್ತೆ, ಇವಾಗ ಜುಲೈ ಆದಮೇಲೆ ಆಗಸ್ಟ್ 1ನೇ ತಾರೀಕಿಂದ ನಿಮ್ಮದು ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಒಂದು ಅವಕಾಶನ ಕೊಡ್ತಾರೆ. ಅಂದರೆ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ 1ನೇ ತಾರೀಕಿಂದ. ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 25ನೇ ತಾರೀಕಿನವರೆಗೂ ಸೆಲ್ಫ್ ಡಿಕ್ಲರೇಷನ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಆವಾಗ ನಾನು ಡಿಕ್ಲರೇಷನ್ ಯಾವ ರೀತಿ ಮಾಡಬೇಕು, ಕರೆಕ್ಟಾಗಿ ಯಾವ ರೀತಿ ಡಿಕ್ಲರೇಷನ್ ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಅಂತೇಳಿ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಮೌಂಟ್ ಬಂದುಬಿಟ್ಟು ಇದೇ ತಿಂಗಳು 12ನೇ ತಾರೀಕಿನ ಒಳಗಾಗಿ ಸ್ಯಾಂಕ್ಷನ್
ಕೂಡ ಆಗುತ್ತೆ ಸ್ನೇಹಿತರೆ. ಆದಷ್ಟು ಮುಂದೆ ಬರುವಂಥ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಯಾರೆಲ್ಲ ವಿದ್ಯಾರ್ಥಿಗಳು ಯುವನಿಧಿ ಅಪ್ಲಿಕೇಶನ್ ಹಾಕಿರ್ತಾರೆ ನಿಮ್ಮ ಸ್ನೇಹಿತರು ಬಂದುಬಿಟ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ, ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಿನ ಏನೊಂದು ಲಿಂಕ್ ಹಾಕಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.